ಹೆಣ್ಮಕ್ಳ ಕಣ್ಮುಚ್ಚಿ ತಾವು ಪ್ರೀತಿ ಮಾಡೋ ಹುಡುಗರು ಏನಂದ್ರು ಏನು ಮಾತಾಡಿದ್ರು ಏನೇ ಮಾಡಿದ್ರು ಸಹಿಸ್ಕೊಂಡಿರ್ತಾರಲ್ಲ ಅಂಥವ್ರಿಗೆ ಎಂಥ ಹುಡುಗನ ನಂಬಬೇಕು ಎಂಥ ಹುಡುಗನ ನಂಬಬಾರ್ದು ಅಂತ ಹೇಳಿ ಒಬ್ಬ ವ್ಯಕ್ತಿ ತನ್ನ ಪ್ರೇಯಸಿಯನ್ನೇ ಕೊಂದ್ಬಿಟ್ಟು ಯಾವ ರೀತಿ ಅವಳ ಜೊತೆ ವ್ಯವಹಾರ ಮಾಡ್ದ, ಯಾವ ರೀತಿ ಅವಳ ಜೊತೆ ನಡ್ಕೊಂಡ ಅನ್ನೋದನ್ನ ಈ ವಿಡಿಯೋದೊಳಗೆ ಸಂಪೂರ್ಣವಾಗಿ ಹೇಳ್ತೀವಿ. ಹೌದು, ಇವಾಗ ಮಧ್ಯಪ್ರದೇಶದಲ್ಲಿ ಒಬ್ಬ ವ್ಯಕ್ತಿ ತನ್ನ ಪ್ರೇಯಸಿಯನ್ನ ಕೊಂದಾನ. ಅಂದ್ರೆ ಆಕೆಯನ್ನ ಅತ್ಯಾಚಾರ ಮಾಡಿಬಿಟ್ಟು ರೇಪ್ ಮಾಡಿ ಅದಾದ್ಮೇಲೆ ಆಕೆಯನ್ನ ಕೊಲೆ ಮಾಡಿದಾನೆ. ಕಾರಣ ಏನನ್ನೋದು ಅಂತೇಳಿರಿ, ಆಕೆ ಫೆಬ್ರವರಿ 14ನೇ ತಾರೀಕು ಅವನು ಮತ್ತು ಆಕೆ ಒಂದಿನ ಹೋಗ್ತಾರೆ ರೂಮ್ಗೆ. ಸೊ ಅಲ್ಲಿ ಏನು ಮಾಡ್ತಾರೆ, ಫಸ್ಟಿಗೆ ಮ್ಯಾಗಿ ಮಾಡ್ತಾರೆ. ಸೊ ಮ್ಯಾಗಿ ಮಾಡಿ ತಿನ್ನೋ ಒಂದು ಸಂದರ್ಭದೊಳಗೆ ಇವನೇನು ಹೇಳ್ತಾನೆ ತನ್ನ ಹುಡುಗಿಗೆ, ನೋಡು ಒಂದೆರಡು ದಿನ ನಾವು ಟ್ರಿಪ್ ಹೋಗೋಣ ಆಚೆ ಕಡೆ, ಸೊ ನಿಮ್ಮ ಪೇರೆಂಟ್ಸಿಗೆ ಹೇಳು ಒಂದು ಸ್ವಲ್ಪ ದಿನ ಬರಂಗಿಲ್ಲ, ನಾ ಬರೋವಾಗ ನಿಮ್ಗೆ ಫೋನ್ ಮಾಡ್ತೀನಿ ಅಂತೇಳಿ ಹೇಳು ಅಂತ ಹೇಳ್ತಾನೆ ಇವ. ಸೊ ಈಕೇನು ಮಾಡ್ತಾಳೆ, ಸೊ ಆಬ್ವಿಯಸ್ಲಿ ಈಕಿನೂ ಕೂಡ ಅದೇ ರೀತಿ ಅಪ್ಪ ಅಮ್ಮಗೆ ಹೇಳ್ತಾಳೆ. ಸೊ ಅದಾದ್ಮೇಲೆ ಏನಾಯಿತು, ಇವನು ಮ್ಯಾಗಿ ಮಾಡ್ಕೊಡ್ತಾನೆ, ಎಲ್ಲ ತಿಂದು ಉಂಡು ಎಲ್ಲ ಚಲೋ ಅದಾದ್ಮೇಲೆ ಏನಾಗ್ತದೆ ಅಂತಂದ್ರೆ ಅವರು ಮದುವೆ ಒಂದು ವಿಷಯದೊಳಗೆ ಮಾತಾಡ್ತಿರ್ತಾರೆ. ಅವಾಗ ಆಕೆ ಏನು ಹೇಳ್ತಾಳೆ, ನಾನು ಓದಬೇಕು, ಇವಾಗ ಸದ್ಯಕ್ಕೆ ಮದ್ವೆ ಬೇಡ, ಮುಂದೆ ಮದುವೆ ಮಾಡೋಣ ಅಂತ ಹೇಳಕ್ಕೆ ಹೇಳಿದಾಗ ಆ ಒಬ್ಬ ಹುಡುಗ ಹೇಳ್ತಾನೆ, ಇಲ್ಲ ಇವಾಗ ನಾವು ಮನೆಯೊಳಗೆ ಹೇಳಿಟ್ರೆ ಮುಂದೆ ಹೆಂಗಂದ್ರೆ ಇದು ಮಾಡಕ್ಕೆ ಬರ್ತೈತಲ್ಲ ಅಂತ ಹೇಳಿದಾಗ ಆಕೆ ಸರಿ ಅಂತೇಳಿ ಒಪ್ಕೋತಾಳೆ. ಸೊ ಎಲ್ಲ ಓಕೆ ನಡೀತಾ ಇರ್ತೈತಿ. ಅವ್ರ ಪೇರೆಂಟ್ಸ್ ಜೊತೆನೂ ಮಾತಾಡ್ತಾರೆ, ಇವ್ರ ಪೇರೆಂಟ್ಸ್ ಜೊತೆನೂ ಮಾತಾಡ್ತಾರೆ. ಸೊ ಎಲ್ಲ ಕೂಡ ಸರಿಯಾಗಿ ನಡೀತಾ ಇರ್ತೈತಿ. ಸೊ ಈ ಒಂದು ಸಂದರ್ಭದೊಳಗೆ ಆ ಒಬ್ಬ ವ್ಯಕ್ತಿ ಇರ್ತಾನಲ್ಲ, ಅವನೇನು ಮಾಡ್ತಾನೆ, ತನ್ನ ಹುಡುಗಿಗೆ ಲೈಂಗಿಕವಾಗಿ ನನ್ನ ಜೊತೆ ಇರು, ನನ್ನ ಜೊತೆ ಸೇರು ಅಂತ ಹೇಳಿ ಹೇಳಿದಾಗ ಆ ಒಬ್ಬ ಹುಡುಗಿ ಏನ್ ಮಾಡ್ತಾಳೆ, ಇಲ್ಲ ಇದೆಲ್ಲ ನನ್ನ ಹತ್ರ ಆಗಂಗಿಲ್ಲ ಅಂತ ಹೇಳಿ ಹೇಳ್ಬಿಡ್ತಾಳೆ. ಸೊ ಇವನೇನ್ ಮಾಡ್ತಾನೆ, ತನ್ನಗೆ ಸಿಟ್ಟು ಬಂದು ಆಕೆಯನ್ನ ಫಸ್ಟ್ ಕೈಕಾಲು ಕಟ್ತಾನೆ, ಕಟ್ಟಿ ಆಕಿನ ಕುತ್ಕೇನು ಸಿಕ್ಕಿ ಆಕಿನ ಉಸಿರನ್ನ ಕೊನೆ ಮಾಡ್ತಾನೆ, ಅಂದ್ರೆ ಆಕೆಯನ್ನು ಸಾಯಿಸ್ತಾನೆ. ಸೊ ಸಾಯಿಸಿದ್ಮೇಲೆ ಏನು ಮಾಡ್ತಾನೆ, ಆಕೆ ದೇಹದ ಜೊತೆ ಅತ್ಯಾಚಾರವನ್ನು ಮಾಡ್ತಾನೆ. ಅದಾದ್ಮೇಲೆ ಆ ಒಂದು ಟೈಮಲ್ಲಿ ಇದಾಗಿದ್ದು ರಾತ್ರಿ 12 ಗಂಟೆ ಈ ಒಂದು ಘಟನೆ ನಡೆದಿರ್ತದೆ. ಸೊ ಅವನೇನು ಮಾಡ್ತಾನೆ, ಅಲ್ಲಿಂದ ಅವ ಏನು ಮಾಡ್ತಾನ, ಹಾಗೆಲ್ಲ ಮಾಡಿ ಆದಮೇಲೆ ಬಿಯರ್ ತೊಗೊಂಬರ್ತಾನೆ. ಬಿಯರ್ ತೊಗೊಂಬಂತಂದು ಒಂದು ಮಧ್ಯರಾತ್ರಿ 4 ಗಂಟೆ ಮಟನು ಬಿಯರ್ ಕುಡ್ಕೊಂತ ಅಲ್ಲೇ ಕುಂದಿರ್ತಾನವ. ಸೊ ಅಲ್ಲೇ ಕುಂತು ಯಾರಿಗೂ ಅನುಮಾನ ಬರ್ದೇ ಇರೋ ಹಂಗೆ, ಬರೋವಾಗ 2 ಜನ ಬರ್ತಾರೆ, ಹೋಗುವಾಗ ಒಬ್ಬನೇ ಹೋಗ್ತಾನೆ. ಸೊ ಅಕ್ಕಪಕ್ಕ ಮನೆಯವರು ಕೂಡ ಅಷ್ಟು ಲಕ್ಷ್ಯ ಕೊಡಲ್ಲ, ಯಾಕಂದ್ರೆ ಅವ್ರದೇ ಕೆಲಸ ಭಾಳ ಆಗಿರ್ತದೆ. ಸೊ ಇವ್ರ ಕಡೆ ಲಕ್ಷ್ಯ ಕೊಡೋಕ್ಕಾಗಲ್ಲ. ಸೊ ಇವಾಗ ಏನು ಮಾಡ್ತಾರೋ, ಈ ಒಂದು ಮೆಸೇಜ್ ಬಂದ ತಕ್ಷಣ ಅಪ್ಪ ಅಮ್ಮ ಇಲ್ಲಿ ಬಿಡು ಮಗಳು ಹೋಗಿದ್ದಾಳಲ್ಲ, ಹೇಳಾಳಲ್ಲ ನಮಗಂತೇಳಿ ಸುಮ್ಮನೆ ಆಗ್ತಾರೆ. ಎಲ್ಲೋ ಒಂದು ಕಡೆ ತಾಯಿಗೆ ನೆನಪಾಗ್ತದೆ, ಸೊ ಮಗಳ ಜೊತೆ ಮಾತಾಡ್ಬೇಕಂತೇಳಿ. ಸೊ ಅಂತ ಒಂದು ಸಂದರ್ಭದೊಳಗೆ ಫೋನ್ ಹಚ್ಚಿದಾಗ ಮಗಳ ಫೋನ್ ಸ್ವಿಚ್ ಆಫ್ ಇರ್ತದೆ. ಸೊ ಸ್ವಿಚ್ ಆಫ್ ಬಂದಾಗ ಆಬ್ವಿಯಸ್ಲಿ ಪೇರೆಂಟ್ಸಿಗೆ ಭಯ ಆಗೋದಂತೂ ನಾರ್ಮಲ್. ಅವ್ರ ಫ್ರೆಂಡ್ಸಿಗೆಲ್ಲ ಫೋನ್ ಮಾಡಿರ್ತಾಳೆ ತಾಯಿ. ಸೊ ಅವ್ರ ಫ್ರೆಂಡ್ಸಿಗೆಲ್ಲ ಫೋನ್ ಮಾಡಿದಾಗ ಅವ್ರೇನಂತಾರೆ, ಇಲ್ಲ ಬಂದಿಲ್ಲ, ಯಾರು ನನಗೆ ಗೊತ್ತಿಲ್ಲ, ಎಲ್ಲೋಗಳಂತ ನನಗೆ ಗೊತ್ತಿಲ್ಲ ಅಂತ ಹೇಳಿ ಓಪನ್ ಆಗಿ ಹೇಳ್ತಾಳೆ. ಸೊ ಆಬ್ವಿಯಸ್ಲಿ ಅವ್ರ ಪೇರೆಂಟ್ಸು ಮತ್ತು ಭಯ ಬಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟ ಮೇಲೆ ಏನಾಯ್ತು ಏನಿಲ್ಲ ಅಂತ ಹೇಳಿ ತನಿಖೆ ಮಾಡಕ್ಕೆ ಆರಂಭ ಮಾಡ್ತಾರೆ. ತನಿಖೆ ಮಾಡಕ್ಕೆ ಆರಂಭ ಮಾಡಿದ ಮೇಲೆ CCTV ಫುಟೇಜಲ್ಲಿ ಆಕೆ ಒಂದು ಹುಡುಗನ ಜೊತೆ ಹೋಗೋದು ಕಾಣಿಸ್ತೈತಿ. ಸೊ ಆ ಹುಡುಗನ ಜೊತೆ ಹೋಗೋದು ಕಾಣಿಸ್ದಾಗ ಯಾವುದು, ಅದು ಮಧ್ಯಪ್ರದೇಶದ ಇಂದೋರ್ ಅನ್ನೋ ಒಂದು ನಗರಕ್ಕೆ ಹೋಗ್ತಾರೆ ಅಲ್ಲಿ. ಸೊ ಅಲ್ಲಿ ಹೋದ್ಮೇಲೆ ಆ ಒಂದು ರೂಮಿಗೆ ಹೋಗಿ ಎಂಟರ್ ಆದ್ಮೇಲೆ ನಿಜವಾಗ್ಲೂ ಪೊಲೀಸರು ಆ ಒಂದು ನಡೆದಿರೋ ಘಟನೆ ನೋಡ್ಬಿಟ್ಟು ಒಂದು ಕ್ಷಣ ದಂಗ ಆಗ್ಬಿಡ್ತಾರೆ. ಯಾಕಂತಂದ್ರೆ ಆಕೆಯ ಕೈಯನ್ನ ಹಿಂದ್ ಕಟ್ಟಿರ್ತಾನೆ, ಕಾಲನ್ನ ಕಟ್ಟಿ ಆಕೆಯನ್ನ ಕುಂದರ್ಸ್ದಲ್ಲೇನ ಉಸಿರುಗಟ್ಟಿಸಿ ಕೊಲೆ ಮಾಡಿರ್ತಾನೆ. ಆಮೇಲೆ ಆಕಿನ ಮೇಲೆ ಅತ್ಯಾಚಾರನೇ ಎಸಗಿರ್ತಾನೆ. ಸೊ ಇದೆಲ್ಲ ಆಗಿ ಮೀಡಿಯಾದವರು ಅಲ್ಲಿ ಒಂದು ಬರೋ ಸಂದರ್ಭ ಬರ್ತದೆ. ಸೊ ಅವರು ಬರ್ತಾರೆ. ಬಂದಾದ್ಮೇಲೆ ಇವನೇನು ಹೇಳ್ತಾನೆ, ಅಲ್ಲ ಹುಡುಗಿ ನಿನ್ನ ಅಷ್ಟು ಪ್ರೀತಿ ಮಾಡಾಕತ್ತಿಲ್ಲ, ಆಕಿನ ಕೊಲೆ ಮಾಡಿ ಅಲ್ಲ ನಿನಗೇನು ಅನ್ಸಾಕತ್ತಿಲ್ಲ ಅನ್ನೋ ತಕ್ಷಣ ಎಷ್ಟು ಕೇರ್ಲೆಸ್ ಆಗಿ ಉತ್ತರ ಕೊಡ್ತಾನಂತಂದ್ರೆ, ಹೌದು ಮಾಡಿದೆ, ಏನು ಇವಾಗ ಅಂತೇಳಿ ಇಷ್ಟು ಅಸಡ್ಡೆಯಾಗಿ ಹೇಳ್ತಾನೆ. ಒಂದು ತಂದೆ ತಾಯಿ ತಮ್ಮ ಮಕ್ಕಳ ಮೇಲೆ ಅಷ್ಟೊಂದೆಲ್ಲ ಕನಸುಗಳನ್ನು ಕಟ್ಟಿ ಕೂತಿರ್ತಾರ, ಇವ ಎಷ್ಟು ಸುಲಭವಾಗಿ ಹೇಳ್ತಾನಂದ್ರೆ, ಎಂಥ ನಾಲಾಯಕ್ ನನ್ನ ಮಗ ಇದ್ದಾನವ, ನಿಜವಾಗ್ಲೂ ಇಷ್ಟು ಹೊಲಸೈತಿ ಸೊಸೈಟಿ ಅಂತಂದ್ರೆ ಹೇಳಕ್ ಕೂಡ. ಆಮೇಲೆ ಮೀಡಿಯಾದವರು, ನಿನಗೂ ಕೂಡ ತಂಗಿ ಇದ್ದಾಳ, ನಿನ್ನ ತಂಗಿನೂ ಇದೇ ರೀತಿ ಮಾಡಿದ್ರೆ ನೀನು ಸುಮ್ಮನೆ ಇರ್ತೀಯನ ಅಂತ ಕೇಳಿದಾಗ ಅವನ ಬಾಯಲ್ಲಿ ಒಂದು ಶಬ್ದ ಬರಲಿಲ್ಲ. ಎಷ್ಟು ನಗು, ಎಷ್ಟು ಅಸಡ್ಡೆ ಉತ್ತರ ಕೊಡ್ತಾನೆ. ಒಂದು ಜೀವನ ಬಲಿ ತಗೊಳ್ಳೋದಲ್ದ ಎಷ್ಟು ಕೇರ್ಲೆಸ್ ಆಗಿ ಉತ್ತರ ಕೊಡ್ತಾರಂತ ಅಂದ್ರೆ ನಿಜವಾಗ್ಲೂ ಸಮಾಜ ತಿಳ್ಕೊಬೇಕಾದ, ಹೆಣ್ಮಕ್ಳು ಎಸ್ಪೆಷಲಿ ತಿಳ್ಕೊಬೇಕಾದ, ನೋಡಿದ ಕೂಡಲೇ ಒಬ್ಬ ವ್ಯಕ್ತಿ ಇಷ್ಟ ಅನ್ನೋ, ಅವ್ನ ಮಾತು ಇಷ್ಟ ಆಯಿತು, ಅವ್ನ ದುಡ್ಡು ಐತೆ, ಅದು ಐತೆ, ಇದು ಐತೆ ಅಂತೇಳಿ ಅವನಿಂದ ಹೋಗೋಕ್ಕಿಂತ ಮೊದಲು ಆ ಒಂದು ವ್ಯಕ್ತಿತ್ವ ಹೆಂಗೈತೆ ಅಂತ ತಿಳ್ಕೊಂಡು ಕರೆದ ತಕ್ಷಣ ಅವನಿಂದ ಹೋಗೋದು, ಮಾತಾಡಿದ ತಕ್ಷಣ 24 ಗಂಟೆನೂ ಮಾತಾಡೋದು, ಹಿಂದಿಲ್ಲ ಮುಂದಿಲ್ಲ ಏನು ತಿಳ್ಕೊಳ್ಳದೆ. ಪೇರೆಂಟ್ಸ್ ಯಾಕೆ ಎಲ್ಲದಕ್ಕೂ ರಿಸ್ಟ್ರಿಕ್ಷನ್ಸ್ ಹಾಕ್ತಾರ್ರಿ, ಪೇರೆಂಟ್ಸ್ ಯಾಕೆ ಅದನ್ನ ಮಾಡಬೇಡ ಇದನ್ನ ಮಾಡಬೇಡ ಅಂತ ರಿಸ್ಟ್ರಿಕ್ಷನ್ಸ್ ಹಾಕ್ತಾರೆ. ಅವ್ರಿಗೇನು ಕೇರ್ ಇರಲ್ಲ ತಮ್ಮ ಮಕ್ಕಳು ಸರಿ ಇರಬೇಕು ಅಂತ ಹೇಳಿ. ಅವ್ರಿಗೂ ಕೂಡ ಈ ರೀತಿ ಒಂದು ಕಾಳಜಿ ಇರೋದ್ರಿಂದನೇ ನಿಮ್ಗೆ ರಿಸ್ಟ್ರಿಕ್ಷನ್ಸ್ ಆಗ್ತದೆ. ಅದೇ ಒಂದು ಹುಡುಗನ ಹತ್ರ ರಿಸ್ಟ್ರಿಕ್ಷನ್ಸ್ ಇಲ್ಲ ಅಂತಂದಾಗ ಅವ್ನು ಹೇಳಿದ ಕೆಲಸ ಎಲ್ಲ ಮಾಡ್ತೀರಿ, ಕೊನೆಗೆ ಈ ಥರ ಹೆಣವಾಗಿ ಮನೆಗೆ ಬರ್ತೀರಿ. ಅಪ್ಪ ಅಮ್ಮ ನಿಮ್ಮ ಸಲುವಾಗಿ
ಕಾಯ್ತಿರ್ತಾರ ಅನ್ನೋದನ್ನ ಮರೆತು ಬಿಡ್ತೀರಿ. ಪ್ರೀತಿ ಅನ್ನೋದು ಅಂಧಕಾರಕ್ಕೆ ಆವರಿಸ್ಕೊಂಡಿರ್ತೈತಿ, ಆದ್ರೆ ಇಷ್ಟು ಅಂಧವಾಗಿರಬಾರ್ದು. ಮತ್ತು ಇನ್ನೊಂದು, ಆ ಒಂದು ಹೆಣ್ಣು ತಮ್ಮ ಪೇರೆಂಟ್ಸಿಗೆ ನಾನು ಟ್ರಿಪ್ಪಿಗೆ ಹೋಗ್ತೀನಿ ಅಂತ ಹೇಳಿ ಮೆಸೇಜ್ ಮಾಡಾಳಲ್ಲ, ನಿಜವಾಗ್ಲೂ ಇಷ್ಟು ಮುಂದುವರೆದಿರ್ತಾರಂತಂದ್ರೆ ಹೆಣ್ಮಕ್ಳು ಈ ಪ್ರೀತಿಯನ್ನು ಬಲೆ ಒಳಗೆ ಬಿದ್ದು ಅವ್ರಿಗೆ ತಮ್ಮ ಮಾತೆ ತಮ್ಮ ಕೇಳಲ್ಲ. ಸೊ ಇವಾಗ ಒಂದು ಉದಾಹರಣೆ ಆಯ್ತದ ಕೆಲವೊಂದು ಹೆಣ್ಮಕ್ಳಿಗೆ ನೋಡಿದ ತಕ್ಷಣ ಅವ್ರ ಜೊತೆ ಹೋಗೋದು, ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋದು. ಸೊ ಯಾರು ಮನುಷ್ಯ ಹೆಂಗಿರ್ತಾರಂತ ಹೆಂಗೆ ಹೇಳೋದ್ರಿ, ಇವಾಗಿನ ಕಾಲದೊಳಗೆ ಯಾರನ್ನೂ ಕೂಡ ನಂಬೋ ಹಂಗೆ ಇರಂಗಿಲ್ಲ. ಸೊ ಇಂಥ ಒಂದು ಸಂದರ್ಭದೊಳಗೆ ಹೆಣ್ಣು ಮಕ್ಕಳು ಎಷ್ಟು ನಾಜೂಕಾಗಿದ್ರು, ಮೈ ತುಂಬ ಕಂಡಿದ್ರು ಕಡಿಮೆನ. ಆದಷ್ಟು ನಿಮ್ಮ ಹತ್ತಿರ ಇರೋ ಫ್ರೆಂಡ್ಸ್ ಆಗಿರಬಹುದು, ನಿಮ್ಮ ರಿಲೇಟಿವ್ಸ್ ಆಗಿರಬಹುದು, ನಿಮ್ಮ ಅಕ್ಕಪಕ್ಕ ಮನೆ ನೇಬರ್ಸ್ ಆಗಿರ್ಬೋದು, ಅವರಿಂದ ಆಲ್ಮೋಸ್ಟ್ ನೀವು ಒಂದು ಡಿಸ್ಟೆನ್ಸನ್ನ ಮೇಂಟೈನ್ ಮಾಡಿಬಿಡ್ರಿ. ಯಾಕಂತಂದ್ರೆ ಈ ಒಂದು ಸಮಾಜದೊಳಗೆ ಮನೆಯೊಳಗನ ಕಳ್ಳ ಇರ್ತಾರೆ, ಹುಡುಕಾಕ ನಾವು ಊರೆಲ್ಲ ಹುಡುಕ್ತೇವೆ. ಸೊ ಆದ್ರಿಂದ ಕೆಲವೊಂದು ಗಂಡಸರಿಂದ ಹೆಣ್ಮಕ್ಳು ಸ್ವಲ್ಪ ದೂರ ಇದ್ದು ಸ್ವಲ್ಪ ನಿಮ್ಮ ಸ್ಟಡಿ, ನಿಮ್ಮ ಗೋಲ್ ಏನಿತ್ತಲ್ಲ ಅದ್ರ ಬಗ್ಗೆ ಫೋಕಸ್ ಮಾಡ್ರಿ. ಯಾಕಂತಂದ್ರೆ ಅಪ್ಪ ಅಮ್ಮ ನಮ್ಮ ಸಲುವಾಗಿ ನಾವೇನೋ ಒಂದು ಸಾಧಿಸ್ತೇವೆ, ನಾವೇನೋ ಒಂದು ಅವ್ರಿಗೆ ಹೆಸರು ತರ್ತೇವೆ, ಅವ್ರ ಹೆಸರನ್ನ ಉಳಿಸ್ತೇವೆ ಅಂತ ಹೇಳಿ ಒಂದು ಕನಸನ್ನು ಕಟ್ಕೊಂಡು ಕಾಯ್ತಿರ್ತಾರೆ. ಅಂಥ ಕನಸಿಗೆ ಎಣ್ಣೆ ಹಾಕೋದಾಯ್ತು, ಅಂಥ ಕನಸಿಗೆ ಮಣ್ಣು ಹಾಕೋದಾಯ್ತು, ಬುದ್ಧಿನ ಕಲಿಯಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ಹೆಣ್ಮಕ್ಳು. ಆದಷ್ಟು ಎಲ್ಲ ಹೆಣ್ಮಕ್ಳು ಎಚ್ಚರವಾಗಿರಬೇಕು. ನೀವು ಮೈ ತುಂಬ ಕಣ್ಣು ಇಟ್ಕೋಬೇಕು. ಇಂಥ ಗಂಡಸರಿಂದ ನಿಮ್ಮನ್ನು ನೀವು ಫಸ್ಟ್ ರಕ್ಷಣೆ ಮಾಡ್ಕೋಬೇಕು. ಯಾವಾಗಲೂ ಸೆಲ್ಫ್ ಡಿಫೆನ್ಸ್ ಅಂತ ಹೇಳ್ತೇವಲ್ಲ, ಫಸ್ಟ್ ನೀವು ಮೈಂಡ್ ಡಿಫೆನ್ಸ್ ಮಾಡ್ಕೊಳ್ರಿ. ಮೈಂಡಿಂದ ಮನುಷ್ಯ ಹೆಂಗದಾರ ಅನ್ನೋದು ಅದನ್ನ ಅರ್ಥ ಮಾಡ್ಕೊಳ್ರಿ. ಇಷ್ಟು ನೀವು ಇದ್ರಿ ಅಂತಂದ್ರೆ ನಿಜವಾಗ್ಲೂ ಜೀವನದೊಳಗೆ ಭಾಳ ಚಲೋ ಒಂದು ಮಟ್ಟಕ್ಕೆ ಹೋಗ್ತೀರಿ. ನೀವು ಹಿಂಗೆ ಚಂಗಳ ಹಂಗೆ ಆಡ್ಕೊಂತ ಚಪ್ರಿ ಹಂಗೆ ಆಡ್ಕೊಂತ ಅವನ ಜೊತೆ ಹೋದ್ನಿ, ಇವನ ಜೊತೆ ಹೋದ್ನಿ, ಆ ಫ್ರೆಂಡ್ ಈ ಫ್ರೆಂಡ್ ಅಂತ ಅನ್ಕೊಂಡ ನಿಮ್ಮ ಲೈಫನ್ನು ನೀವು ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇರೋವಷ್ಟು ವಯಸ್ಸದೊಳಗೆ ಓದೋದನ್ನು ಕಲೀರಿ, ಸರಿಯಾಗಿ ಒಂದು ಗೋಲನ್ನು ರೀಚ್ ಆಗ್ರಿ, ಗುರಿ ಮುಟ್ರಿ. ಲೈಫ್ ಒಳಗೆ ನಿಮಗೆ ನಿಯತ್ತಾಗಿರೋನು, ನಿಮಗೆ ಒಳ್ಳೆ ಬಯಸೋನು ನಿಮಗೆ ಸಿಗ್ತಾನೆ. ಈ ಥರ ಎಲ್ಲ ಆಗಿಬಿಟ್ಟು ನಿಮ್ಮ ಪೇರೆಂಟ್ಸ್ ಸಾಯೋ ತನಕ ಕೊರ್ಗಿ ಸಾಯೋ ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಎಲ್ಲ ಹೆಣ್ಮಕ್ಳು ಆದಷ್ಟು ಬೇಗ ಈ ವಿಡಿಯೋ ಎಲ್ಲರೂ ಶೇರ್ ಮಾಡಿರಿ. ಬಿ ಅಲರ್ಟ್ ಎವ್ರಿ ಗರ್ಲ್ಸ್. ಸೊ ಥ್ಯಾಂಕ್ ಯು ಸೋ ಮಚ್. ಯಾರು ಇಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಎವ್ರಿ ಒನ್ ಥ್ಯಾಂಕ್ ಯು ಆಲ್ ಆ್ಯಂಡ್ ಲವ್ ಯು ಆಲ್. ಬಾಯ್.